ಯಾವ ಕುಲ, ಯಾವ ಜನಾಂಗ, ಯಾವ ಕುಟುಂಬ, ಯಾವ ಮನುಷ್ಯ, ಯಾವ ವ್ಯಕ್ತಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಬರ್ತಾನೋ ಅವನ ಮೇಲೆ ಆಶೀರ್ವಾದದ ಮಳೆ ಬರ್ತದೆ. ಇವತ್ತು ನಾವು ಅನೇಕ ಸಾರಿ ಅಂದುಕೊಳ್ತಾ ಇರ್ಬೋದು, ಯಾಕೆ ನಾನು ಏಳಿಗೆ ಆಗ್ತಾ ಇಲ್ಲ, ಯಾಕೆ ನಾನು ಮೇಲೆ ಬರ್ತಾ ಇಲ್ಲ, ಯಾಕೆ ಇನ್ನು ನಾನು ಬಡತನದಲ್ಲಿದ್ದೇನೆ, ಯಾಕೆ ನಾನು ಇನ್ನು ಕಷ್ಟದಲ್ಲಿದ್ದೇನೆ, ಯಾಕೆ ನನ್ನ ಪರಿಸ್ಥಿತಿ ಹೀಗೆ ಇದೆ ಎಂಬುದಾಗಿ ನಾವು ಯೋಚನೆ ಮಾಡ್ತಾ ಇರ್ಬೋದು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆರಾಧನೆ ಮಾಡುವಕ್ಕೆ ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ನಮಗೆ ಗೊತ್ತಿಲ್ಲದೆ, ನಮಗೆ ತಿಳಿಯದ ರೀತಿಯಲ್ಲಿ ದೇವರು ತನ್ನ ಆಶೀರ್ವಾದ ಮಳೆಯನ್ನ ನಮ್ಮ ಮೇಲೆ ಸುರಿಸುವವನಾಗಿದ್ದಾನೆ. ಕರ್ತನು ತನ್ನ ಆಶೀರ್ವಾದ ಮಳೆಯನ್ನ ಆರಾಧನೆ ಮಾಡುವ ತನ್ನ ಭಕ್ತರ ಮೇಲೆ ಸುರಿಸುವವನಾಗಿದ್ದಾನೆ. ಒಂದು ವಾರ ನಾವು ದೇವರನ್ನ ಆರಾಧನೆ ಮಾಡಲಿಕ್ಕೆ ಬಂದಿಲ್ಲ ಅಂದ್ರೆ ಇಡೀ ವಾರವಿಲ್ಲ ದೇವರ ಆಶೀರ್ವಾದ ಮಳೆ ನಮ್ಮ ಮೇಲೆ ಇಲ್ಲ. ನಿನ್ನ ಮನೆ ಮೇಲೆ ಈ ಮಳೆ ಬೀರಬಹುದು, ನಿನ್ನ ಕುಟುಂಬದ ಮೇಲೆ ಈ ಮಳೆ ಬೀಳಬಹುದು, ಆಶೀರ್ವಾದ ಮಳೆ ಬೀಳಕ್ಕಾಗಲ್ಲ. ಇದು ಅನ್ಯರಿಗೆ ಮಾತನಾಡ್ತಾ ಇಲ್ಲ, ದೇವರ ಮಕ್ಕಳಿಗೆ ಮಾತಾಡ್ತಾ ಇದೆ. ಜಕ್ಕರಿಯನು ಪ್ರವಾದಿಸ್ತಾ ಇದ್ದಾನೆ, ಯಾವ ಜನಾಂಗವು ದೇವರನ್ನ ಆರಾಧನೆ ಮಾಡಕ್ಕೆ ಬರಲ್ವೋ ಅವರ ಮೇಲೆ ಮಳೆ ಬರುವುದಿಲ್ಲ. ಸೊ ಇವತ್ತು ನಾನು ಹೇಳುವಂತ ಸಂದೇಶದ ಅಂಶ ಆಶೀರ್ವಾದದ ಮಳೆ. ಆಶೀರ್ವಾದದ ಮಳೆ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ಆಮೆನ್. ಯಾವ ಕಾಲದಲ್ಲಿ ನಾವಿದ್ದೇವೆ? ಮಳೆಗಾಲ. ಫಸ್ಟ್ ಈ ಮಳೆಯನ್ನ ನಾವು ನೋಡಿದ್ದೇವೆ. ಆಶೀರ್ವಾದ ಮಳೆ ಏನು? ಓದಿದಂತ ಈ ವಾಕ್ಯ ಭಾಗದಲ್ಲಿ ಜಕ್ಕರಿಯನು ಇಸ್ರಾಯೇಲರನ್ನ, ಯಹೂದ್ಯರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾನೆ. ಸೊ ದೇವರು ಇಸ್ರಾಯೇಲನ್ನ, ಯಹೂದ್ಯರನ್ನ ಕರೀತಾ ಇದ್ದಾನೆ ಆತನನ್ನ ಆರಾಧನೆ ಮಾಡಲಿಕ್ಕೆ. ಆಮೆನ್. ಯಾಕೆ ದೇವರು ನಮ್ಮನ್ನು ಕರೀತಾ ಇದ್ದಾನೆ? ಆರಾಧನೆ ಮಾಡಲಿಕ್ಕೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮನ್ನು ಕರೆದಿದ್ದು, ನಮ್ಮನ್ನು ಆರಿಸಿಕೊಂಡಂತ ಉದ್ದೇಶ ಏನಂದ್ರೆ ಆತನನ್ನ ಆರಾಧನೆ ಮಾಡಲಿಕ್ಕೆ. ಬ್ಯಾಬಿಲೋನ್ ಜನರು ಅವರನ್ನ ಹಿಡಿದುಕೊಂಡು ಹೋಗಿದ್ದರು. 70 ವರ್ಷ ಗುಲಾಮಾಗಿ ಅವರನ್ನು ಇಟ್ಟಿದ್ದರು. ಎಷ್ಟು ವರ್ಷ? 70 ವರ್ಷ. ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ದೇವರ ವಾಕ್ಯ ಇಲ್ಲ. 70 ವರ್ಷ ಬರೀ ಕಣ್ಣೀರೇ ಸುರಿಸ್ತಾ ಇದ್ದಾರೆ. ರಾತ್ರಿ ಹಗಲು ದುಡಿತಾ ಇದ್ದಾರೆ. 70 ವರ್ಷ ಕಣ್ಣೀರಲ್ಲಿ ಅವರು ಜೀವಿಸ್ತಾ ಇರುವಾಗ ಅವರು ದೇವರಿಗೆ ಮೊರೆ ಇಟ್ಟರು, ದೇವರೇ ನಮ್ಮನ್ನ ಬಿಡುಗಡೆ ಮಾಡು, ಈ ಬ್ಯಾಬಿಲೋನ್ ಜನರಿಂದ, ಈ ಕಷ್ಟದಿಂದ, ಈ ಕಣ್ಣೀರಿಂದ ದೇವರೇ ನಮ್ಮನ್ನ ಬಿಡುಗಡೆ ಮಾಡು ಎಂಬುದಾಗಿ ಹೇಳುವಾಗ ದೇವರು ಅವರ ಕೈಯಿಂದ ಬಿಡುಗಡೆ ಮಾಡಿದನು. ಬಿಡುಗಡೆ ಮಾಡುವಾಗ ಜಕ್ಕರಿಯನು, ಅಗಾಯನು, 2 ಪ್ರವಾದಿಗಳು ಇಸ್ರಾಯೇಲ್ನ ಕರೀತಾ ಇದ್ದಾರೆ, ಬನ್ರಿ ನಾವು ದೇವರ ಆಲಯವನ್ನ ಕಟ್ಟುವಂತವರಾಗಿರೋಣ, ಬನ್ರಿ ನಾವು ದೇವರ ಆಲಯಕ್ಕೆ ಕೈ ಹಾಕುವಂತರಾಗಿರೋಣ ಎಂಬುದಾಗಿ ಅವರನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಆಮೆನ್. ಸೊ ದೇವರ ಆಲಯ ಯಾಕೆ ಬೇಕು ನಮಗೆ? ಯಾಕೆ ದೇವರ ಆಲಯ ಬೇಕ್ರಿ? ಈ ಆಲಯ ಯಾಕೆ ಬೇಕು ನಮಗೆ? ಆರಾಧನೆ ಮಾಡಲಿಕ್ಕೆ. ನೋಡ್ರಿ, ಆರಾಧನೆ ಮಾಡ್ಬೇಕಾದ್ರೆ ಒಂದು ಆಲಯ ಬೇಕು. ನೋಡ್ರಿ, 70 ವರ್ಷ ಅವರು ಗುಲಾಮರಾಗಿ ಹೋಗಿದ್ದಾರೆ. ಬ್ಯಾಬಿಲೋನಿರುವಂತ ರಾಜನ, ಅರಸನು ಬಂದು ಸೊಲೊಮೋನ್ ಕಟ್ಟಿದ ಇಡೀ ದೇವಾಲಯವನ್ನು ಕೆಡವಿ ಹಾಕಿದನು. ಈಗ ಆಲಯ ಇಲ್ಲ. ಸುಮಾರು 28 ಲಕ್ಷ ಜನರು ಇದ್ದಾರೆ. 28 ಲಕ್ಷ ಜನರ ಆರಾಧನೆ ಮಾಡಲಿಕ್ಕೆ, 28 ಲಕ್ಷ ಜನರ ದೇವರನ್ನ ಸ್ತುತಿಸಲಿಕ್ಕೆ ಅವರಿಗೆ ಆಲಯ ಇಲ್ಲ. ಸೊಲೊಮೋನ್ ಕಟ್ಟಿದಂತಹ ಆಲಯ, ಬ್ಯಾಬಿಲೋನ್ ಇಲ್ಲಿರುವಂತಹ ಅರಸನು ಬಂದ ಆಲಯವನ್ನು ಕೆಡವಿ ಹಾಕಿದನು. ಅವ್ರು ಹೇಳ್ತಾರೆ, ಮತ್ತೆ ನಾವು ದೇವರ ಆಲಯ ಕಟ್ಟೋಣ, ಬನ್ರಿ ನಾವು ದೇವರನ್ನ ಆರಾಧನೆ ಮಾಡೋಣ ಅಂತ ಕರೀತಾ ಇದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯ ಭಾಗದಲ್ಲಿ ಜಕ್ಕರಿಯನ್ನು ಕರೀತಾ ಇರುವಾಗ ಹೇಳ್ತಾ ಇದ್ದಾನೆ, ಯಾವ ಕುಲದವರು, 14ನೇ ಅಧ್ಯಾಯ 17ನೇ ವಚನದಲ್ಲಿ, ಲೋಕದ ಸಮಸ್ತ ಕುಲಗಳಲ್ಲಿ ಯಾವ ಕುಲದವರು ಸೇನಾಧೀಶ್ವರನ ಯೆಹೋವನೆಂಬ ರಾಜಾತಿ ರಾಜನನ್ನು ಆರಾಧಿಸುವುದಕ್ಕೆ ಬರುವುದಿಲ್ಲವೋ ಅವರಿಗೆ ಮಳೆ ಬರುವುದೇ ಇಲ್ಲ. ಸ್ಪಷ್ಟವಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾವ ಕುಲ? ಲೋಕದಲ್ಲಿ ನಾವು ನೋಡ್ತೀವಿ ಅನೇಕ ಕುಲಗಳಿಂದ ಜನಾಂಗಗಳು, ಅನೇಕ ಭಾಷೆಯವರು ಲೋಕದಲ್ಲಿ ಇದ್ದಾರೆ. ಆದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಯಾವ ಕುಲ, ಯಾವ ಜನಾಂಗ, ಯಾವ ಕುಟುಂಬ, ಯಾವ ಮನುಷ್ಯ, ಯಾವ ವ್ಯಕ್ತಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಬರ್ತಾನೋ ಅವನ ಮೇಲೆ ಆಶೀರ್ವಾದದ ಮಳೆ ಬರ್ತದೆ. ಹಲ್ಲೆಲೂಯಾ. ಯಾವ ವ್ಯಕ್ತಿ ದೇವರನ್ನ ಆರಾಧನೆ ಮಾಡಲಿಕ್ಕೆ, ದೇವರನ್ನು ಸ್ತುತಿಸಲಿಕ್ಕೆ ಬರುವುದಿಲ್ಲವೋ ಅವರ ಮೇಲೆ ಮಳೆ ಬರುವುದೇ ಇಲ್ಲ. ಏನಾಗುತ್ತೆ? ಮಳೆ ಬಂದ್ರೆ ಬೆಳೆ ಬರುತ್ತೆ. ಬೆಳೆ ಬಂದ್ರೆ ಏನಾಗುತ್ತೆ? ಅದರಿಂದ ಸಂಪಾದನೆ ಬರುತ್ತದೆ, ಅದರಿಂದ ಉಪಜೀವನ ಆಗ್ತದೆ. ಅನೇಕರು ಅದರಿಂದ ಏನ್ ಮಾಡ್ತಾರೆ? ಬದುಕುತ್ತಾರೆ. ಹಾಗೆ ಆಶೀರ್ವಾದ ಮಳೆ ಕೂಡ ನಮ್ಮ ಮೇಲೆ ಬರುವಾಗ, ಆಶೀರ್ವಾದದ ಮಳೆ ನಮ್ಮ ಮೇಲಿರುವಾಗ ಅದರಿಂದ ನಾವು ಅಭಿವೃದ್ಧಿ ಆಗುತ್ತೇವೆ, ಬೆಳೆಯುತ್ತೇವೆ, ಆಶೀರ್ವಾದದಲ್ಲಿ ಉನ್ನತವಾಗಿ ಮುಂದೆ ಹೋಗೋರಾಗಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ಇಸ್ರಾಯೇಲ್ಗೆ ಹೇಳ್ತಾ ಇದ್ದಾನೆ, ನೀವು ಬಂದ್ರೆ ನಿಮ್ಮ ಮೇಲೆ ಮಳೆ ಬರುತ್ತದೆ, ಇಲ್ಲಂದ್ರೆ ಬರುವುದಿಲ್ಲ. ಅದೇ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೆಹೋವನೇ ಮಳೆಯನ್ನ, ಹಿಂಗಾರು ಮಳೆಯನ್ನ ಸುರಿಸುವನಾಗಿದ್ದಾನೆ, ಬೇಡಿಕೊಳ್ಳ್ರಿ, ಆತನೇ ಮಿಂಚುಗಳನ್ನ, ಗುಡುಗುಗಳನ್ನ ಬರ ಮಾಡ್ತಾನೆ. ಆಮೆನ್. ಮಳೆ ಯಾರು ಕೊಡ್ತಾರಂತೆ? 10ನೇ ಅಧ್ಯಾಯದಲ್ಲಿ ದೇವರು ಕೊಡುವನಾಗಿದ್ದಾನೆ. ನಮ್ಮ ಪ್ರಯತ್ನದಿಂದ ಮಳೆ ತರಕ್ಕಾಗಲ್ಲ.
ಎಷ್ಟೇ ಪ್ರಯತ್ನ ಮಾಡಿದ್ರು ಮಳೆ ಬರಕ್ಕಾಗಲ್ಲ. ಇವತ್ತು ನಾವು ನೋಡ್ತೀವಿ ಮಳೆ ಬರಬೇಕಂತ ಏನೆಲ್ಲ ಪ್ರಯತ್ನಗಳು ಲೋಕದಲ್ಲಿ ನಡೀತಾ ಇದೆ ಅದಲ್ವಾ, ಏನೆಲ್ಲ ಮಾಡ್ತಾರೆ, ಆದರೆ ಮಳೆ ಕೊಡುವಂಥದ್ದು ಸೃಷ್ಟಿಕರ್ತನಾದ ದೇವರ ಕೈಯಲ್ಲಿ ಇದೆ. ಹಲ್ಲೆಲೂಯಾ. ಮೊದಲನೇ ಅರಸುಗಳು 17ನೇ ಅಧ್ಯಾಯ 1ನೇ ವಚನದಲ್ಲಿ ಎಲಿಯನು ಹೇಳ್ತಾನೆ, ನಾನು ಹೇಳದ ಹೊರತು ಮಳೆ ಬರುವುದಿಲ್ಲ. ಎಲನು ದೇವರ ಪಕ್ಷದಲ್ಲಿ ನಿಂತುಕೊಂಡು ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಹೇಳಿದ್ರೆ ಮಳೆ ಬರುತ್ತಿಲ್ಲ ಅಂದ್ರೆ ಮಳೆ ಬರುವುದಿಲ್ಲ. ಅಹಾಬನೇ, ನೀನು ಅಂದ್ಕೊಂಡಿರ್ಬೋದು ಮಳೆ ಬರ್ತದೆ, ನಮ್ಮ ಊರಲ್ಲಿ ಚಲೋ ಬೆಳೆ ಬೆಳೀತದೆ, ನಾವು ಶ್ರೀಮಂತರಾಗುತ್ತೆ ಅಂದ್ಕೊಂಡಿರ್ಬೋದು, ಆದರೆ ಮಳೆ ದೇವರು ಹೇಳುವ ತನಕ ಮಳೆ ಬರುವುದಿಲ್ಲ. ಸೊ ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ದೇವರು ಹೇಳಿದ್ದಾನೆ, ನೀನು ಹೇಳುವಾಗ ಮಾತ್ರ ನಾನು ಮಳೆ ಕಳಿಸ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ಮಳೆಯ ಬೀಗದ ಕೈ ದೇವರ ಮಕ್ಕಳ ಕೈಗೆ ದೇವರು ಕೊಟ್ಟಿದ್ದಾನೆ. ದೇವರ ಮಳೆಯನ್ನು ಸುರಿಸಿ ಎಂಬುದಾಗಿ ದೇವರ ಹತ್ರ ಮೊರೆಯಿಡುವಾಗ ಕರ್ತನು ಮಳೆಯನ್ನು ಸುರಿಸುವನಾಗಿದ್ದಾನೆ. ಸೊ ಈ ವಾಕ್ಯ ಭಾಗದಲ್ಲಿ ಎಲಿಯನು ಹೇಳ್ತಾನೆ, ನಾನು ಹೇಳದ ಹೊರತು ಮಳೆ ಬರುವುದಿಲ್ಲ. ಇವತ್ತು ನೋಡಿ, ಮಳೆ ಸರಿಯಾಗಿ ಮಳೆ ಬರಿತಾ ಇಲ್ಲದ ನಿಮಿತ್ತ ಬೆಳೆ ಬರ್ತಾ ಇಲ್ಲ, ಹೌದಲ್ವಾ? ಬೆಳೆ ಬಂದಿಲ್ಲ ಅಂದ್ರೆ ಏನಾಗ್ತದೆ? ಬಡತನ ಬರ್ತದೆ. ಬಡತನ ಬಂದ್ರೆ ಏನಾಗ್ತದೆ? ಅನೇಕ ಜನರು ಬೇಗನೆ ಮರಣವನ್ನ ಅನುಭವಿಸುತ್ತಾರೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ದೇವರೇ ತಾನೇ ಹಿಂಗಾರು ಮುಂಗಾರು ಮಳೆಯನ್ನ ಸುರಿಸುತ್ತಾನೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ರಂದ್ರೆ, ಇಸ್ರಾಯೇಲ್ ಜನರು 7 ಹಬ್ಬಗಳನ್ನು ಅವರು ಆಚರಿಸ್ತಾ ಇದ್ರು. ಈ 7 ಹಬ್ಬಗಳಲ್ಲಿ 3 ಹಬ್ಬಗಳು ಬಹಳ ಪ್ರಾಮುಖ್ಯ. ವಿಮೋಚನಾ ಕಾಂಡ 23ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯದಲ್ಲಿ ಇಸ್ರಾಯೇಲರಿಗೆ ಹಬ್ಬಗಳಿದ್ದವು. ಈ ಲೋಕದಲ್ಲಿ ಕೂಡ ನಾವು ನೋಡ್ತೇವೆ ಎಷ್ಟು ಹಬ್ಬಗಳಿದೆ, ಅದಲ್ವಾ? ಒಂದು ತಿಂಗಳಿಗೊಂದು ಹಬ್ಬಗಳು ಬರ್ತವೆ. ಆದ್ರೆ ಇಸ್ರಾಯೇಲರಲ್ಲಿ 7 ಹಬ್ಬಗಳಲ್ಲಿ 2 ಹಬ್ಬಗಳು ಬಹಳ ಪ್ರಾಮುಖ್ಯ. ಒಂದು ಪಸ್ಕ ಹಬ್ಬ, ಐಗುಪ್ತ ದೇಶದಿಂದ ದಾಟಿ ಬಂದದ್ದು. ದೇವರವರನ್ನು ಬಿಡಿಸಕ್ಕಾಗಿ ಪಸ್ಕ ಹಬ್ಬವನ್ನು ಆಚರಿಸ್ತಾ ಇದ್ರು. 2ನೇ ಹಬ್ಬ ಪರ್ಣಶಾಲೆಗಳ ಹಬ್ಬ. ಈಗ ನೀವು ನೋಡ್ತೀರಿ, ಬುಟ್ಟಿಯಲ್ಲಿ ಸಿವುಡುಗಳನ್ನು ಹೊತ್ಕೊಂಡು ಹೋಗ್ತಾರೆ, ಹೌದಲ್ವಾ ಜನರು? ಸೊ ಆ ಸಿವುಡುಗಳನ್ನು ಯಾಕೆ ಹೊತ್ಕೊಂಡು ಹೋಗ್ತಾರೆ? ಅದು ಬಂದು ಬೈಬಲಿಂದ ಬಂದಿದ್ದು, ಇಲ್ಲಿಂದನೇ ಅದು ಪ್ರಾರಂಭವಾಗಿದ್ದು. ಇಲ್ಲಿ ನಾವು ನೋಡ್ತೇವೆ, ಅವರು ಸುಗ್ಗಿ ಹಬ್ಬವನ್ನ ಆಚರಿಸ್ತಾ ಇದ್ರು. ಯಾಕಂದ್ರೆ ವರ್ಷವೆಲ್ಲ ಬೆಳೆ ಬೆಳೆದ ಮೇಲೆ ಆ ಬೆಳೆಯನ್ನು ತೆಗೆದುಕೊಂಡು ದೇವರ ಸನ್ನಿಧಾನಕ್ಕೆ ಬಂದು, ದೇವರೇ ನಮಗೆ ಒಳ್ಳೆ ಬೆಳೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಒಳ್ಳೆ ಲಾಭವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತೇಳಿ ಇಡೀ ಜನಾಂಗವೆಲ್ಲ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಅದಕ್ಕೆ ಜಕ್ಕರಿಯನು ಪ್ರವಾದಿಸ್ತಾ ಇದ್ದಾನೆ, ಯಾವ ಜನಾಂಗವು ದೇವರನ್ನ ಆರಾಧನೆ ಮಾಡಕ್ಕೆ ಬರಲ್ವೋ ಅವ್ರ ಮೇಲೆ ಮಳೆ ಬರುವುದಿಲ್ಲ. ಅಂದ್ರೆ ಇದರ ಅರ್ಥ, ದೇವರನ್ನ ಆರಾಧಿಸರ ಮೇಲೆ ಮಳೆ ಬರ್ತದೆ. ಇದು ನಾವು ನೋಡುವಂತ ಈ ಮಳೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆಶೀರ್ವಾದದ ಮಳೆ. ಹೇಳ್ರಿ ಪಕ್ಕದವರಿಗೆ, ಆಶೀರ್ವಾದದ ಮಳೆ. ಯಾವ ಜನಾಂಗ ದೇವರನ್ನ ಆರಾಧನೆಗೆ ಮಾಡ್ಲಿಕ್ಕೆ ಬರ್ತಾರೋ ಅವ್ರ ಮೇಲೆ ಆಶೀರ್ವಾದ ಮಳೆ ಬರ್ತದೆ. ನೋಡಿ, ಇಸ್ರಾಯೇಲ್ ಜನರು ಕೆಲವು ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡ್ಲಿಕ್ಕೆ ಬಂದಿಲ್ಲ. ಸ್ಪಷ್ಟವಾಗಿ ಹೇಳ್ತದೆ, ಅವ್ರ ಮೇಲೆ ದೇವರ ಆಶೀರ್ವಾದ ಬರುವುದಿಲ್ಲ. ಅವ್ರು ಎಷ್ಟು ದಿನಕ್ಕೊಂದ್ಸಾರಿ ಕೂಡ್ತಾ ಇದ್ರು ಅಂದ್ರೆ, ವರ್ಷಕ್ಕೊಂದು ಸಾರಿ. ಹೇಳಿ, ಎಷ್ಟು ದಿನಕ್ಕೊಂದ್ಸಾರಿ ಕೂಡ್ತಾ ಇದ್ರು? ನಾವು ಎಷ್ಟು ದಿನಕ್ಕೊಂದ್ಸಾರಿ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಕೂಡ್ತೇವೆ? ವಾರಕ್ಕೆ ಒಂದು ಸಾರಿ, ಅದಲ್ವಾ? ಅವರು ವರ್ಷಕ್ಕೊಂದು ಸಾರಿ ಕೂಡ್ತಾ ಇದ್ರು, ನಾವು ವಾರಕ್ಕೆ ಒಂದು ಸಾರಿ ಇದ್ದೇವೆ. ಅವ್ರು ಯೇಸುಸ್ವಾಮಿ ಬರದೇ ಇರುವಂತ ಸಮಯದಲ್ಲಿ ಅವರಿದ್ರು, ಯೇಸುಸ್ವಾಮಿ ಬಂದು ಹೋದಂತ ಸಮಯದಲ್ಲಿ ನಾವು ಇದ್ದೇವೆ. ಅವರು ಕರ್ತನಲ್ಲಿ ಇರುವಂತಹ ಹಬ್ಬಗಳನ್ನು ಆಚರಿಸ್ತಾ ಇದ್ರು, ನಾವು ಕ್ರಿಸ್ತನ ಪುನರುತ್ಥಾನವನ್ನು ಆಚರಿಸುವರಾಗಿದ್ದೇವೆ. ಅವರು ವರ್ಷಕ್ಕೊಂದ್ಸಾರಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರು, ನಾವು ಪ್ರತಿ ವಾರ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರತಿ ವಾರ ಕೂಡ ದೇವರ ಜೊತೆ ನಾವು ಮಾತಾಡ್ತೇವೆ, ಪ್ರತಿ ವಾರ ದೇವರನ್ನ ಆರಾಧಿಸುವರಾಗಿದ್ದೇವೆ. ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿರುವ ಹಾಗೆ, ಅವರಿಗೆ ಮಳೆ ಬರಬೇಕಾದ್ರೆ ಅವರು ದೇವರನ್ನ ಆರಾಧನೆ ಮಾಡಕ್ಕೆ ಬರಬೇಕು. ಇದು ಅನ್ಯರಿಗೆ ಮಾತನಾಡ್ತಾ ಇಲ್ಲ, ದೇವರ ಮಕ್ಕಳಿಗೆ ಮಾತಾಡ್ತಾ ಇದೆ, ದೇವರನ್ನ ಆರಾಧಿಸುವಂತ ಜನರಿಗೆ ಮಾತಾಡ್ತಾ ಇದೆ. ಲೋಕದ ಸಮಸ್ತ ಕುಲಗಳಲ್ಲಿ ಯಾವ ಕುಲದವರು ಸೇನಾಧೀಶ್ವರನಾದ ಯೆಹೋವನೆಂಬ ರಾಜಾತಿರಾಜನನ್ನು ಆರಾಧಿಸುವುದಕ್ಕೆ ಬರುವುದಿಲ್ಲವೋ ಅವರಿಗೆ ಮಳೆ ಬರುವುದಿಲ್ಲ. ನಮ್ಮ ದೇವರು ರಾಜಾತಿರಾಜನು. ಇಲ್ಲಿ ಒಂದು ಸಾರಿ ರಾಜಾತಿರಾಜನಾಗಿದ್ದಾನೆ. ರಾಜನ ಏನ್ ಮಾಡ್ತಾನೆ? ಎಲ್ಲ ಕೊರತೆಗಳನ್ನ ನೀಗಿಸ್ತಾನೆ. ತನ್ನ ಊರಿನ ಜನರ ಕೊರತೆಗಳನ್ನ, ತನ್ನ ಒಂದು ಸ್ಥಳದ ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಅದೇ ರೀತಿಯಲ್ಲಿ ಭಕ್ತನು ಹೇಳ್ತಾನೆ, ನಮ್ಮ ದೇವರು ರಾಜಾತಿರಾಜನಾಗಿದ್ದಾನೆ, ಆತನನ್ನು ಆರಾಧಿಸಲಿಕ್ಕೆ ನಾವು ಬರುವರಾಗಿದ್ದೇವೆ. ಹಲ್ಲೆಲೂಯಾ. ಮುಂಜಾನೆ ವೇಳೆಲ್ಲ ಹಾಡು ಆಡ್ತಾ ಇದ್ರು, ಯೇಸು ಮಹಾರಾಜ ಯೇಸು, ಯೇಸು ಮಹಾರಾಜ ಯೇಸು ಎಂಬುದಾಗಿ. ಆತನು ರಾಜಾತಿರಾಜನು. ನಾವು ತಿಳ್ಕೊಂಡಿರುವಂತ ದೇವರು, ನಾವು ಆರಾಧನೆ ಮಾಡುವಂತ ದೇವರು ರಾಜನಾಗಿದ್ದಾನೆ. ಹಲ್ಲೆಲೂಯಾ. ಆರಾಧನೆ ಮಾಡಲಿಕ್ಕೆ ಬರೋರ ಮೇಲೆ ದೇವರ ಆಶೀರ್ವಾದ ಇದೆ. ಇವತ್ತು ನಾವು ಅನೇಕ ಸಾರಿ ಅಂದುಕೊಳ್ತಾ ಇರ್ಬೋದು, ಯಾಕೆ ನಾನು ಏಳಿಗೆ ಆಗ್ತಾ ಇಲ್ಲ, ಯಾಕೆ ನಾನು ಮೇಲೆ ಬರ್ತಾ ಇಲ್ಲ, ಯಾಕೆ ಇನ್ನು ನಾನು ಬಡತನದಲ್ಲಿದ್ದೇನೆ, ಯಾಕೋ ನಾನು ಇನ್ನು ಕಷ್ಟದಲ್ಲಿದ್ದೇನೆ, ಯಾಕೋ
ಉನ್ನತವಾಗಿ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ನನ್ನ ಪರಿಸ್ಥಿತಿ ಹೀಗೆ ಇದೆ ಎಂಬುದಾಗಿ ನಾವು ಯೋಚನೆ ಮಾಡ್ತಾ ಇರಬಹುದು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆರಾಧನೆ ಮಾಡುವಕ್ಕೆ ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ, ಆರಾಧನೆ ಮಾಡಲಿಕ್ಕೆ ದೇವರ ಸನ್ನಿಧಾನದಲ್ಲಿ ನಾವು ಕೂಡುವಾಗ ನಮಗೆ ಗೊತ್ತಿಲ್ಲದೆ, ನಮಗೆ ತಿಳಿಯದ ರೀತಿಯಲ್ಲಿ ದೇವರು ತನ್ನ ಆಶೀರ್ವಾದ ಮಳೆಯನ್ನ ನಮ್ಮ ಮೇಲೆ ಸುರಿಸುವವನಾಗಿದ್ದಾನೆ. ಗೊತ್ತಿಲ್ಲದ ರೀತಿಯಲ್ಲಿ ಆಶೀರ್ವಾದ ಮಳೆಯನ್ನ ಸುರಿಸುವವನಾಗಿದ್ದಾನೆ. ಆಮೆನ್. ಆರಾಧನೆ ಜನರ ಮೇಲೆ ದೇವರ ಆಶೀರ್ವಾದ ಮಳೆಯನ್ನು ಸುರಿಸ್ತಾನೆ. ಹಾಗಾದ್ರೆ ಆರಾಧನೆ ಮಾಡದಿರುವ ಜನರ ಮೇಲೆ ಏನು ಪರಿಸ್ಥಿತಿ? ಈ ಮಳೆ ಬರಬಹುದು, ಆದ್ರೆ ಆಶೀರ್ವಾದ ಮಳೆ ಅವಳ ಮೇಲೆ ಬರ್ಲಿಕ್ಕಾಗಲ್ಲ. ಯಾಕಂದ್ರೆ ಮಳೆಯನ್ನು ಕೊಡುವವನ ಆತನೇ, ಮಳೆಯನ್ನ ಸುರಿಸುವವನ ಆತನೇ. ಸ್ವಾಭಾವಿಕವಾದ ಮಳೆಯನ್ನ, ಆತ್ಮಿಕವಾದ ಮಳೆಯನ್ನ ಸುರಿಸುವವನ ಆತನಾಗಿರುವುದರಿಂದ ಆತನಿಂದಲೇ ಆಶೀರ್ವಾದವು ಬರುವಂತದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಹೌದು, ನಿಜವಾಗಿ ತನ್ನ ಭಕ್ತರು ಆರಾಧನೆ ಮಾಡಲಿಕ್ಕೆ ದೇವರ ಸನ್ನಿಧಾನದಲ್ಲಿ ಕೂಡಿ ಬರುವಾಗ ದೇವರ ಆಶೀರ್ವಾದ ಅವರ ಮೇಲೆ ಇಳಿದು ಬರುವಂತದಾಗಿದೆ. ಹಲ್ಲೆಲೂಯಾ. ನೋಡ್ರಿ, ಅವರ ಪೈರುಗಳ ಮೇಲೆ ಮಳೆ ಬರುವಾಗ ಸಮೃದ್ಧಿಯಾಗಿ ಬೆಳೆ ಬೆಳೀತಾ ಇತ್ತು. ಸಮೃದ್ಧಿಯಾಗಿ ಬೆಳೆ ಬೆಳೆಯುವಾಗ ಅವರು ಉನ್ನತವಾಗಿ ಆಶೀರ್ವಿಸಲ್ಪಡ್ತಾ ಇದ್ರು. ಇವತ್ತು ನಮ್ಮ ಮೇಲೆ ಕೂಡ ದೇವರ ಆಶೀರ್ವಾದ ಬೇಕಾಗಿದೆ. ನೋಡ್ರಿ, ದೇವರ ಆಶೀರ್ವಾದ ಇಲ್ಲದೆ ನಾವು ಏನು ಮಾಡಿದ್ರೂ ವ್ಯರ್ಥ. ನಮ್ಮ ಜ್ಞಾನದಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ತಲಾಂತಿಂದ ನಾವು ಏನೇ ಮಾಡಬಹುದು, ಆದ್ರೆ ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಿದ್ರೂ ಕೂಡ ನಮ್ಮ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ರೀ. ದೇವರ ಆಶೀರ್ವಾದ ನಮಗೆ ಬೇಕಾಗಿದೆ. ದೇವರ ಆಶೀರ್ವಾದ ಬೇಕಾದ್ರೆ ನಾವು ಎಲ್ಲಿಗೆ ಕೂಡಿ ಬರಬೇಕಂತೆ? ಆರಾಧನೆ ಮಾಡಲಿಕ್ಕೆ, ದೇವರ ಆರಾಧನೆ ಮಾಡಲಿಕ್ಕೆ ದೇವರ ಸನ್ನಿಧಾನದಲ್ಲಿ ಕೂಡಿ ಬರಬೇಕಾಗಿದೆ. ನೋಡಿ, ದೇವರ ಆಶೀರ್ವಾದ ಬಹಳ ನಮಗೆ ಪ್ರಾಮುಖ್ಯವಾಗಿದೆ. ದೇವರ ಆಶೀರ್ವಾದ ನಮ್ಮನ್ನೇನು ಮಾಡ್ತದೆ? ಜ್ಞಾನೋಕ್ತಿ 10ನೇ ಅಧ್ಯಾಯ 22ನೇ ವಚನ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನ ಸೇರಿಸುವುದಿಲ್ಲ. ದೇವರ ಆಶೀರ್ವಾದ ಭಾಗ್ಯದಾಯಕವು. ಆಮೆನ್. ಕೆಲವರು ಹೇಳ್ತೀವಲ್ವಾ, ಸರಾಗಿದ್ದವ್ರಿಗೆ ಏನಂತ, ಎಷ್ಟು ಭಾಗ್ಯವಂತರು ನೀವು, ಎಷ್ಟು ಭಾಗ್ಯವಂತರು ನೀವು ಅಂತ ಅವ್ರಿಗೆ ಹೇಳ್ತೀವಲ್ವಾ. ದೇವ್ರ ವಾಕ್ಯ ಹೇಳ್ತದೆ, ಯಾರ ಮೇಲೆ ದೇವರ ಆಶೀರ್ವಾದ ಇದೆಯೋ, ಯಾರ ಮೇಲೆ ದೇವರ ಆಶೀರ್ವಾದ ಚಲಿಸ್ತದೋ, ಯಾರ ಮೇಲೆ ದೇವರ ಆಶೀರ್ವಾದ ಇದೆಯೋ ಅವ್ರು ನಿಜವಾಗಿ ಭಾಗ್ಯವಂತರಾಗಿದ್ದಾರೆ. ಅಬ್ರಾಹ್ಮನ ದೇವರ ಆಶೀರ್ವಾದದಲ್ಲಿದ್ದನು, ಸಕಲ ವಿಧದಲ್ಲಿ ಆಶೀರ್ವಿಸಲ್ಪಟ್ಟನು. ಬೈಬಲ್ ಹೇಳ್ತದೆ, ಆತನ ದನ ಕುರಿಗಳಿಗೆ ಯಾವುದು ಕೊರತೆ ಇಲ್ಲ, ಐಶ್ವರ್ಯದಲ್ಲಿ ಯಾವುದು ಕೊರತೆ ಇಲ್ಲ, ಯಾವುದು ಕೊರತೆ ಇಲ್ಲದೆ ಆತನು ಜೀವಿಸಿದನೆಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಅಬ್ರಾಹ್ಮನ ಎಡಬಿಡದ ದೇವರನ್ನ ಆರಾಧನೆ ಮಾಡ್ತಾ ಇದ್ದನು. ನಾವು ಕೂಡ ಕರ್ತನನ್ನ ಪ್ರತಿ ಸಾರಿ ಆರಾಧನೆ ಮಾಡಲಿಕ್ಕೆ ನಾವು ಕೂಡಿ ಬರುವಾಗ, ಪ್ರತಿ ಸಾರಿ ಕೂಡ ಕರ್ತನ ಆರಾಧಿಸಲಿಕ್ಕೆ ಕೂಡಿ ಬರುವಾಗ ದೇವರ ಆಶೀರ್ವಾದ ನಮ್ಮ ತಲೆ ಮೇಲೆ ಅದು ಇರುವಂತದಾಗಿದೆ. ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳಿದ್ರು, ಸರ್ ಮಳೆ ಬಂದ್ರೆ ಸೈತಾನನು ಬಂದನಂತ ಹೇಳ್ತಾರಲ್ಲ ಅಂತ ಒಬ್ರು ಹೇಳಿದ್ರು ಓದುವಾರ. ನಾನು ಹೇಳಿದೆ, ಯಾರು ಹೇಳಿದ್ರು? ಇಲ್ಲ, ಒಂದು ಕೂಟ ನಡೀತಾ ಇತ್ತು, ಒಂದು ದೊಡ್ಡ ಮೀಟಿಂಗ್ ನಡೀತಾ ಇತ್ತು. ಅವಾಗ ಒಬ್ರು ಹೇಳಿದ್ರು, ಸೈತಾನ್ ಹೋಗು ಅಂತ ಹೇಳಿದ್ರಂತ. ಮಳೆ ಸೈತಾನಿಗೆ ಸೂಚನೆ ಅಲ್ಲ, ಮಳೆ ಆಶೀರ್ವಾದಕ್ಕೆ ಸೂಚನೆಯಾಗಿದೆ. ನೀನು ಪ್ರಾರ್ಥನೆ ಮಾಡುವಾಗ ಮಳೆ ಬರ್ತಾ ಇದೆ ಅಂದ್ರೆ ನಿನಗೆ ಆಶೀರ್ವಾದ. ನೀನು ಪ್ರಾರ್ಥಿಸುವಾಗ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಳೆ ನಿನ್ನ ಮೇಲೆ ಸುರಿಸಲ್ಪಡ್ತಾ ಇದ್ರೆ ಅರ್ಥ ದೇವರನ್ನ ಆಶೀರ್ವಾದಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಕಳೆದ ವರ್ಷ ಈ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೆವು. ಈ ಸ್ಥಳದಲ್ಲಿ ಕಳೆದ ವರ್ಷ ಪ್ರಾರ್ಥನೆ ಮಾಡ್ತಾ ಇರುವಾಗ ಮೊಟ್ಟ ಮೊದಲನೇ ಸಾರಿ ಆಲಯದ ಮೇಲೆ ಪತ್ರಗಳು ಹಾಕಲ್ಪಟ್ಟಿದೆ. ನೀವು ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯಲ್ಲಿ ಮೇಲೆ ಸೀಟ್ ಹಾಕಿದನು. ಈ ಸ್ಥಳದಲ್ಲಿ ನಮ್ಮ ಮನೆ ಇದೆ, ಇಲ್ಲಿ ಮೇಲೆ ಸೀಟ್ ಹಾಕಿದ್ದಾರೆ, ಇಲ್ಲಿ ಯಾವುದೂ ಇಲ್ಲ, ಸುತ್ತಲೂ ಓಪನ್ ಆಗಿದೆ. ಕಳೆದ ವರ್ಷ ಎಷ್ಟು ಜನ ನನಗೆ ಗೊತ್ತಿಲ್ಲ. ಆವಾಗ ಮೈಕ್ ಇಲ್ಲ, ವಾಕ್ಯ ಹೇಳಲಿಕ್ಕೆ ಹಾಡು ಹಾಡಲಿಕ್ಕೂ ಮೈಕ್ ಇರಲಿಲ್ಲ, ಕೀಬೋರ್ಡ್ ಮಾತ್ರ ಇತ್ತು ಮತ್ತು ಕ್ಲಾಪ್ ಬಾಕ್ಸ್ ಮಾತ್ರ ಅದನ್ನು ಬಾರಿಸ್ತಾ ಇದ್ರು. ಆ ಸಮಯದಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ವು, ಕರ್ತನ ಸ್ತುತಿಸ್ತಾ ಆರಾಧನೆ ಮಾಡ್ತಾ ಇದ್ವು. ಆರಾಧನೆ ಮಾಡ್ತಾ ಇರುವಾಗ ಸಹೋದರ ಪೀಟರ್ ಗಿಟಾರ್ ತಗೊಂಡು ಆರಾಧನೆ ಮಾಡ್ತಾ ಇದ್ರು. ನಾನು ಮುಂದೆ ನಿಂತು ಆರಾಧನೆ ಲೀಡ್ ಮಾಡ್ತಾ ಇದ್ದೆ. 10 ನಿಮಿಷದಲ್ಲೇ ಆರಾಧನೆ ಪ್ರಾರಂಭವಾಗಿ ಸ್ವಲ್ಪ ಹೊತ್ತಿನಲ್ಲಿಯೇ ಇಡೀ ಮೋಡವು ಕವಿದುಕೊಳ್ಳಿತು. ಇದೇ ಸ್ಥಳದಲ್ಲಿ ಹೇಳ್ತಾ ಇದ್ದೀನಿ ನಾನು, ಇಡೀ ಮೋಡವು ಕವಿದುಕೊಳ್ಳಿತು. ನನಗೆ ಒಳಗಡೆ ಭಯ ಆಗ್ತಾ ಇದೆ. ಇಡೀ ಮೋಡವು ಕವಿದುಕೊಳ್ಳುವಾಗ ಪೂರ ಕತ್ತಲೆಯಾಗಿ ಕಾಣ್ತಾ ಇತ್ತು. ಒಂದು 10 ನಿಮಿಷ ಕಾಲ ಆರಾಧನೆ ಮಾಡ್ತಾ ಎಲ್ಲರ ಕೈಗಳನ್ನೆತ್ತಿ ಆರಾಧನೆ ಮಾಡ್ತಾ ಇದ್ದೆವು. 10 ನಿಮಿಷ ಕಾಲ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಶಬ್ದಕರವಾಗಿ, ಅದೇ ಮೊದಲನೇ ವಾರ ಪತ್ರ ಹಾಕಿ ಮೊದಲನೇ ವಾರದಲ್ಲಿ ಜೋರಾಗಿ ಮಳೆ ಬಂತು. ಎಲ್ಲರೂ ಸೇರಿ ಆರಾಧನೆ ಮಾಡ್ತಾ ಇದ್ದೀವಿ, ಎಲ್ಲ ಓಪನ್ ಆಗ್ತದೆ. ಈ ಕಡೆ ನೀರು ಬರ್ತಂತ ಭಯ ಆಗ್ತಾ ಇದೆ, ಈ ಕಡೆ ನೀರು ಬರ್ತಂತ ಭಯ ಆಗ್ತಾ ಇದೆ. ಇಂದು ಕೂಡ ಗೋಡೆ ಇಲ್ಲ, ಅರ್ಧ ಗೋಡೆ ಇದೆ. ಸುತ್ತಲೂ ಇರುವಾಗ ಒಂದ್ ಕಡೆ ಆಗ್ತಾ ಇದೆ, ಎಲ್ಲರ ಕಣ್ಣುಗಳು ಮುಚ್ಕೊಂಡು ಕರ್ತನ ಆರಾಧನೆ ಮಾಡ್ತಾ ಇದ್ರೆ ಒಂದು ಕಡೆ ನನಗೆ ಭಯ ಉಂಟಾಗ್ತಾ ಇದೆ, ದೇವರೇ ಮಳೆಯೆಲ್ಲ ನಮ್ಮ ಮೇಲೆ ಬರ್ತದೆ ಎಂಬುದಾಗಿ.
ಆ ಮಳೆ ಹೇಗಿತ್ತು ಗೊತ್ತ್ರಿ? ಸುತ್ತಲೂ ನಾನು ಗಮನಿಸುವಾಗ ಸುತ್ತಲೂ ನೋಡಿದ್ರೆ ಬೆಳ್ಳಗೆ ಕಾಣ್ತಾ, ಯಾವ ಮನೆ ಕಾಣ್ತಾ ಇದೆಯಲ್ಲ ಈ ಸ್ಥಳದಲ್ಲಿ. ಇಡೀ ಸುತ್ತಲೂ ಮಂಜು ಕವಿದಿತು. ಇಡೀ ಮಳೆ ಪ್ರಾರಂಭವಾಗಿ ರಭಸದಿಂದ ಜೋರಾಗಿ ಆಗುವಾಗ ನಾವು ಆರಾಧನೆ ಮಾಡ್ತಾ ಇದೀವಿ, ನಮ್ಮ ಶಬ್ದನೇ ಕೇಳ್ತಾ ಇಲ್ಲ. ಅಷ್ಟು ರಭಸವಾಗಿ ಆ ಮಳೆ ಅವತ್ತು ಸುರಿಯಲ್ಪಟ್ಟಿತು. 10 ನಿಮಿಷ ಸುರಿಯಲ್ಪಟ್ಟು ಮತ್ತೆ ಇದ್ದ ರೀತಿಯಲ್ಲಿ ಹೇಗಿತ್ತು ಹಾಗೆ ಆಯಿತು. ಎಷ್ಟು ಜನಕ್ಕೆ ನೆನಪಿದೆ ನನಗೆ ಗೊತ್ತಿಲ್ಲ. ಎಷ್ಟು ಜನ ಆರಾಧನೆಯಲ್ಲಿ ಇದ್ದೀರಾ? ಹಲ್ಲೆಲೂಯಾ. 10 ನಿಮಿಷದಲ್ಲಿಯೇ ಮತ್ತೆ ಹೇಗಿತ್ತು ಹಾಗೆ ಅದು ಆಯ್ತು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ? ನಾವು ಆರಾಧನೆ ಮಾಡುವಾಗ, ನಾವು ಸ್ತುತಿಸುವಾಗ ದೇವರ ಕೆಲವೊಂದ್ಸಲ ಸೂಚನೆಗಳನ್ನು ನಾವು ಕೊಡ್ತಾನೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕರ್ತನ ತನ್ನ ಆಶೀರ್ವಾದ ಮಳೆಯನ್ನ ಆರಾಧನೆ ಮಾಡುವ ತನ್ನ ಭಕ್ತರ ಮೇಲೆ ಸುರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನಿಜವಾಗಿ ನಮ್ಮ ಹೃದಯದಿಂದ ಆರಾಧನೆ ಮಾಡುವಾಗ, ನಿಜವಾಗಿ ಹೃದಯದಿಂದ ನಾವು ದೇವರನ್ನು ಸ್ತುತಿಸುವಾಗ ಕರ್ತ ತನ್ನ ಆಶೀರ್ವಾದ ಮಳೆಯನ್ನ ನಮ್ಮ ಮೇಲೆ ಕಳಿಸುವವನಾಗಿದ್ದಾನೆ. ಪ್ರಿಯರೇ, ಆವತ್ತಿನ ಆರಾಧನೆ ಇವತ್ತು ಕೂಡ ನಾನು ಬಯಸ್ತಾ ಇದ್ದೇನೆ. ದೇವರೇ, ಅಂತ ಆರಾಧನೆ ನಮಗೆ ಬೇಕು, ಅಂತ ಆರಾಧನೆ ನಾವು ಅನುಭವಿಸಬೇಕು ಎಂಬುದಾಗಿ ಬಯಸ್ತಾ ಇದ್ದಾನೆ. ಸೊ ಇವತ್ತು ಕೂಡ ಆರಾಧನೆ ಅನುಭವಿಸಲಿಕ್ಕೂ ಹೇಳಿ ಆಶೀರ್ವಾದದ ಮಳೆ, ಮಳೆ, ಆತ್ಮಿಕ ಈ ಮಳೆ ಕಾಣುವಂತ ಮಳೆ ಬೆಳೆಯನ್ನು ಕೊಡುತ್ತದೆ. ಕಾಣದಿರುವ ಮಳೆ ನನ್ನ ಉನ್ನತವಾಗಿ ಎಲ್ಲ ಪರಿಸ್ಥಿತಿಯಿಂದ ಮೇಲಕ್ಕೆ ಎತ್ತುತ್ತದೆ. ಅದಕ್ಕೆ ಸೊಲೊಮೋನನು ಹೇಳ್ತಾನೆ, ಜ್ಞಾನ 22ರಲ್ಲಿ ಯೆಹೋವನ ಆಶೀರ್ವಾದವು ಭಾಗ್ಯದಾಯಕು, ಅದರಲ್ಲಿ ದುಃಖ ಇರಲ್ಲ. ದೇವರ ಆಶೀರ್ವಾದದಲ್ಲಿ ದುಃಖ ಇರಲ್ಲ. ಆಮೆನ್. ಇವತ್ತು ನೋಡಿ, ಎಷ್ಟೋ ಜನರನ್ನ ಕರ್ತನ ಆಶೀರ್ವಾದ ಮಾಡುವಾಗ ಇಂಥ ಪರಿಸ್ಥಿತಿಯಲ್ಲಿ ಅವರಿದ್ರೂ ಕೂಡ ಆನಂದವಾಗಿ ಅವರು ಇರ್ತಾರೆ. ದುಃಖ ಅವರ ಒಳಗಡೆ ಇರುವುದಿಲ್ಲ. ಯಾಕಂದ್ರೆ ದೇವರ ಆಶೀರ್ವಾದ ಮಾಡಿದ್ರೆ ಅದರಲ್ಲಿ ಆನಂದ ಇರ್ತದೆ. ಹಲ್ಲೆಲೂಯಾ. ಕೆಲವೊಂದು ಸಾರಿ ಹೇಳ್ತೀವಿ, ಇದೆಲ್ಲ ದೇವರೇ ಕೊಟ್ಟಿದ್ರಿ, ಇದೆಲ್ಲ ದೇವರ ಆಶೀರ್ವಾದ ಅಂತ ಹೇಳ್ತೀವಿ. ಆಮೇಲೆ ಮನೆಗೆ ಬಂದು ಹೇಳ್ತೀವಿ, ಅದು ಕಟ್ಟಬೇಕು, ಇದು ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕಂತ. ಅದಲ್ವಾ? ದೇವರ ಆಶೀರ್ವಾದ ಮಾಡಿದ್ರೆ ಅದರಲ್ಲಿ ದುಃಖ ಇರಲ್ಲ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನ ಸೇರಿಸದು, ಅದರಲ್ಲಿ ದುಃಖ ಇರಲ್ಲ. ಆಮೆನ್. ದೇವರಿಂದ ಬಂದ ಆಶೀರ್ವಾದದಲ್ಲಿ ದುಃಖ ಇರಲ್ಲ. ಹಾಗಾದ್ರೆ ದೇವರ ಆಶೀರ್ವಾದವನ್ನ ನಾವು ಪಡ್ಕೊಂಡು ಜೀವಿಸಬೇಕಾದ್ರೆ ಏನ್ ಮಾಡ್ಬೇಕಂತ ವಾಕ್ಯ ಹೇಳುತ್ತೆ? ಆತನನ್ನ ಆರಾಧಿಸಬೇಕು. ಗಮನಿಸಿ ಪ್ರಿಯರೇ, ಒಂದು ವಾರ ನಾವು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ ಆ ಇಡೀ ವಾರವಿಲ್ಲ ದೇವರ ಆಶೀರ್ವಾದ ಮಳೆ ನಮ್ಮ ಮೇಲೆ ಇಲ್ಲ. ಒಂದು ವಾರ ದೇವರ ಸಮ್ಮುಖದಲ್ಲಿ ನಾವು ಕಂಡಿಲ್ಲ, ಒಂದು ವಾರ ದೇವರ ಸಮ್ಮುಖದಲ್ಲಿ ಇಲ್ಲ ಅಂದ್ರೆ ಆ ವಾರ ದೇವರ ಆಶೀರ್ವಾದ ಮಳೆ ನಮ್ಮ ಮೇಲೆ ಇಲ್ಲ. ಈ ಮಳೆ ಸುರಿಬಹುದು, ಈ ಮಳೆ ನಮ್ಮ ಮೇಲೆ ಬರ್ತದೆ, ಆದ್ರೆ ದೇವರ ಆಶೀರ್ವಾದ ಮಳೆ ಬರಕ್ಕಾಗಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ಯಾವ ಜನಾಂಗ ಬರ್ತದೋ ಅವರಿಗೆ ಮಳೆ ಬರ್ತದೆ. ಆಮೆನ್. ಪಕ್ಕದವರಿಗೆ ದೇವರ ಆಶೀರ್ವಾದದಲ್ಲಿ ಬೆಳೆಯಿರಿ, ದೇವರ ಆಶೀರ್ವಾದ ನಿನ್ನ ಮೇಲೆ ಇರಲಿ, ದೇವರ ಸಾನ್ನಿಧ್ಯ ನಿನ್ನ ಮೇಲೆ ಇರಲಿ. ಅನೇಕರು ದೇವರೇ ಈ ಮಳೆ ಬೇಕು, ಈ ಮಳೆ ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಮಳೆ ನಮಗೆ ಬೇಕು, ಅದಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ಮಳೆ ನಮಗೆ ಬೇಕು. ಅದಕ್ಕೆ ಯಾಕೊಬ್ಬನು ಹೇಳ್ತಾನೆ, ನೀನು ಆಶೀರ್ವದಿಸಿದ ಹೊರತು ನಿನ್ನನ್ನ ನಾನು ಬಿಡುವುದಿಲ್ಲ. ಯಾವಾಗ ದೇವರ ಹತ್ರ ಆತನು ಕೇಳುವಾಗ, ದೇವರ ಹತ್ರ ಸನ್ನಿಧಾನದಲ್ಲಿ ಕಾಣುವಾಗ, ದೇವರೊಂದಿಗೆ ಮಾತನಾಡ್ತಾ ಇರುವಾಗ ದೇವರು ಹೇಳಿದ್ರು, ನಿನ್ನ ಹೆಸರೇನು? ನನ್ನ ಹೆಸರು ಯಾಕೋಬ, ವಂಚಕ, ಮೋಸಗಾರ. ಇನ್ನು ಮೇಲೆ ನಿನ್ನ ಹೆಸರು ಯಾಕೋಬಲ್ಲ, ನೀನು ಇಸ್ರಾಯೇಲನಾಗುವಿ. ಇಸ್ರಾಯೇಲಿನಿಂದ ಅನೇಕರಿಗೆ ತಂದೆಯಾಗಿ ನಾನು ನಿನ್ನ ಮಾಡುತ್ತೇನೆ. ದೇವರ ಸನ್ನಿಧಾನದಲ್ಲಿ ಇದ್ದು ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯುವವರನ್ನ, ದೇವರನ್ನ ಆರಾಧನೆ ಮಾಡಲಿಕ್ಕೆ ಬರುವವರನ್ನ ಕರ್ತನು ಆಶೀರ್ವದಿಸುವನಾಗಿದ್ದಾನೆ. ಇವತ್ತು ನಾವು ಅಂದ್ಕೋಬಹುದು, ಯಾಕೆ ನಾನು ಆಶೀರ್ವಾದ ಹೊಂದ್ತಾ ಇಲ್ಲ, ಯಾಕೆ ನಾನು ಬೆಳೀತಾ ಇಲ್ಲ? ಪ್ರಾರ್ಥಿಸ್ತಾ ಇದ್ದೇನೆ, ವಾಕ್ಯ ಓದ್ತಾ ಇದ್ದೇನೆ, ಆರಾಧನೆ ಮಾಡ್ತಾ ಇದ್ದೇನೆ, ಯಾಕೆ ಇನ್ನು ನಾನು ದೇವರ ಆಶೀರ್ವಾದ ಬೆಳೀತಾ ಇಲ್ಲ ಅಂದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀನು ದೇವರನ್ನ ಆರಾಧನೆ ಮಾಡಲಿಕ್ಕೆ ಬಂದ್ರೆ ದೇವರ ಆಶೀರ್ವಾದ ನಿನ್ನ ಮೇಲೆ ಇರ್ತದೆ. ದೇವರ ಆರಾಧನೆ ಮಾಡಲಿಕ್ಕೆ ಬರಲಿಲ್ಲ ಅಂದ್ರೆ ಆ ಆಶೀರ್ವಾದ ಮಳೆ ನಿನ್ನ ಮೇಲೆ ಇರುವುದಿಲ್ಲ. ನಿನ್ನ ಮನೆ ಮೇಲೆ ಈ ಮಳೆ ಬೀರಬಹುದು, ನಿನ್ನ ಕುಟುಂಬದ ಮೇಲೆ ಈ ಮಳೆ ಬೀಳಬಹುದು, ಆಶೀರ್ವಾದ ಮಳೆ ಬೀಳಕ್ಕಾಗಲ್ಲ ರೀ. ಯಾಕಂದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅವರಿಗೆ ಮಳೆ ಬರುವುದೇ ಇಲ್ಲ, ಆಶೀರ್ವಾದದ ಮಳೆ. ಆಮೆನ್. ಇವತ್ತಿಂದ ಆಶೀರ್ವಾದದ ಮಳೆ ನಮಗೆ ಬೇಕು. ಆಶೀರ್ವಾದದ ಮಳೆ ನಮ್ಮ ಜೀವನದಲ್ಲಿ ಬೇಕು. ಆಶೀರ್ವಾದ ಮಳೆ ನಾವಿರುವಂಥ ಸ್ಥಳದ ಮೇಲೆ ಬೇಕು. ಆಶೀರ್ವಾದ ಮಳೆ ನಮ್ಮ ಕುಟುಂಬದ ಮೇಲೆ ಬೇಕು. ಆಶೀರ್ವಾದದ ಮಳೆ ನಾವು ಮಾಡ್ತಿರುವ ಕೆಲಸ ಕಾರ್ಯಗಳ ಮೇಲೆ ದೇವರ ಆಶೀರ್ವಾದದ ಮಳೆ ಬೇಕಾಗಿದೆ. ಆಮೆನ್. ಹಲ್ಲೆಲೂಯಾ. ಏನ್ ಮಾಡ್ಬೇಕಾಗಿದೆ? ದೇವರ ಆಶೀರ್ವಾದ ಬೇಕಾದ್ರೆ ಹೇಳಿ ಜೋರಾಗಿ, ಏನ್ ಮಾಡ್ಬೇಕಾಗಿದೆ? ಎಲ್ಲಿಗೆ ಹೋಗ್ಬೇಕಂತ ದೇವರು ಹೇಳ್ತಾರೆ? ದೇವರ ಸನ್ನಿಧಾನಕ್ಕೆ. ದೇವರ ಸನ್ನಿಧಾನಕ್ಕೆ ಹೋಗಿ ನಾವು ಆರಾಧಿಸುವಾಗ ದೇವರು ತನ್ನ ಆಶೀರ್ವಾದ ಮಳೆಯನ್ನು ನಮ್ಮ ಮೇಲೆ ಕಳಿಸುವವನಾಗಿದ್ದಾನೆ.
ಎಲಿನ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಹೇಳದ ಹೊರತು ಮಳೆ ಬರಲ್ಲ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಾದ್ರೆ ಬೀಗದ ಚಾವಿ ಆತನ ಕೈಯಲ್ಲಿದೆ. ಆತನ ಬಾ ಅಂದ್ರೆ ಮಳೆ ಬರ್ತದೆ, ಬರಬೇಡ ಅಂದ್ರೆ ಬರಲ್ಲ. ನಿನ್ನ ಮೇಲೆ ಆಶೀರ್ವಾದ ಬೇಕಂದ್ರೆ ಆಶೀರ್ವಾದ ಬರ್ತದೆ, ನಿನ್ನ ಮೇಲೆ ಬೇಡ ಅಂದ್ರೆ ಬರುವುದಿಲ್ಲ. ಯಾಕಂದ್ರೆ ದೇವರ ಕೈಯಲ್ಲಿ ಇದೆ. ಹೇಳಿ, ನನ್ನ ಆಶೀರ್ವಾದ, ನನ್ನ ಕುಟುಂಬದ ಏಳಿಗೆ, ನನ್ನ ಒಂದು ಸಂಪಾದನೆ ಏಳಿಗೆ, ನನ್ನ ದುಡಿಮೆ ಆಶೀರ್ವಾದ ದೇವರ ಕೈಯಲ್ಲಿದೆ. ದೇವರ ಕೈಯಲ್ಲಿದೆ. ಆ ರಾಜಾತಿರಾಜನನ್ನ, ಆ ಸೃಷ್ಟಿಕರ್ತನನ್ನ ನಾನು ಆರಾಧಿಸಲಿಕ್ಕೆ ಬರುವಾಗ ನನ್ನ ಮೇಲೆ ಬಿಡುಗಡೆ ಮಾಡ್ತಾನೆ. ಇಲ್ಲಿ ಹೋಗಿ ನೀವು 10,000 ರೂಪಾಯಿ ಕೊಡ್ರಿ, ನಿಮ್ಗೆ ಆಶೀರ್ವಾದ ಆಗುತ್ತೆ ಅಂದ್ರೆ ಅಲ್ಲಿ ಹೋಗಿ 10,000 ಕೊಡ್ತೀವಿ, ಅದಲ್ವಾ? ನಾನು ಕೊಟ್ರೆ ಚಲೋ ಆಗ್ತದಂತ್ರಿ, ನಾ ಏಳಿಗೆ ಆಗ್ತೀನಿ ಅಂತ, ನಾನು ಬೆಳಿತೀನಿ ಅಂತೇಳಿ 10,000 ಕೊಡ್ತೀವಿ. ಇಲ್ಲ, ಈ 4 ವಾರ ಈ ಸ್ಥಳಕ್ಕೆ ಹೋಗಿ ಬನ್ರಿ, ನಿಮ್ಗೆ ಸರಿ ಆಗ್ತದೆ ಅಂದ್ರೆ ಹೋಗ್ತೀವಿ. ಆದ್ರೆ ದೇವ್ರು ಹೇಳ್ತಾನೆ, ನೀನು ಏನು ಮಾಡಬೇಡಪ್ಪ, ನಾನು ಆರಾಧನೆ ಮಾಡಕ್ಕೆ ಬಾ, ಸಾಕಷ್ಟೇ, ನಿನ್ನ ಮೇಲೆ ಆಶೀರ್ವಾದ ಮಳೆಯನ್ನ ಸುರಿಸುತ್ತೇನೆ. ಹಲ್ಲೆಲೂಯಾ. ನೀನೇನು ಕೊಡಬೇಕಾಗಿಲ್ಲ, ನೀನು ನನ್ನ ಮುಂದೆ ಬಂದು ನನ್ನ ಮುಖ ನೋಡಿದ್ರೆ ಸಾಕು, ನಿನ್ನ ಮೇಲೆ ಆಶೀರ್ವಾದ ಮಳೆಯನ್ನು ನಾನು ಏನ್ ಮಾಡ್ತೇನೆ, ಸುರಿಸುತ್ತೇನೆ. ದೇವರನ್ನ ಆರಾಧಿಸುವಾಗ, ದೇವರ ಮುಖವನ್ನು ದೃಷ್ಟಿಸುವಾಗ, ಆ ತಂದೆ, ಮಕ್ಕಳಾಗಿರುವಂತ ನಾವು ತಂದೆ ಮುಂದೆ ಬಂದು ತಂದೆ ಕಡೆ ಮುಖವನ್ನೆತ್ತುವಾಗ ತಂದೆ ತನ್ನ ಆಶೀರ್ವಾದ ಮಳೆಯನ್ನು ನಮ್ಮ ಮೇಲೆ ಸುರಿಸುತ್ತಾನೆ. ಪ್ರಿಯ ಸಹೋದರಿ ಸಹೋದರ, ಇವತ್ತು ನಾವು ಅಂದ್ಕೊಂಡಿರ್ಬೋದು, ಯಾಕೆ ನನ್ನ ಜೀವನದಲ್ಲಿ ಮೇಲೆ ಬರ್ತಾ ಇಲ್ಲ, ಯಾಕೆ ನಾನು ಇದ್ದ ಹಾಗೆ ನಾನು ಇದ್ದೇನೆ, ಯಾಕೆ ಇನ್ನೂ ಉನ್ನತವಾಗಿ ನಾನು ಆಶೀರ್ವದಿಸಲ್ಪಡ್ತಾ ಇಲ್ಲ ಅಂತ ನಾವು ಅಂದ್ಕೊಂಡಿರ್ಬೋದು. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಮಗನೇ ಮಗಳೇ, ನೀನು ನನ್ನ ಸನ್ನಿಧಾನಕ್ಕೆ ಬರುವುದಾದರೆ, ಮಗನೇ ಮಗಳೇ, ನೀನು ನನ್ನ ಸನ್ನಿಧಾನದಲ್ಲಿ ಕಾಣಿಸಲ್ಪಡುವುದಾದರೆ ನಾನೇ ನಿನ್ನನ್ನು ಆಶೀರ್ವದಿಸುತ್ತೇನೆ. ನನ್ನ ಆಶೀರ್ವಾದ ಮಳೆಯನ್ನು ನಿನ್ನ ಮೇಲೆ ಸುರಿಸುತ್ತೇನೆ. ಎಳೆಯಬೇಕಾದ್ರೆ ಈ ಮಳೆಯನ್ನು ಸುರಿಸುತ್ತೇನೆ. ಆಶೀರ್ವಾದದ ಮಳೆ ಬೇಕಂದ್ರೆ ನೀನು ನನ್ನ ಸನ್ನಿಧಾನದ ಮುಂದೆ ಬರಬೇಕಾಗಿದೆ. ನೀನು ನನ್ನ ಮುಖವನ್ನು ನೋಡುವಾಗ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಜೀವಿತದ ಮೇಲೆ ಆಶೀರ್ವಾದದ ಮಳೆಯನ್ನ ನಾನು ಸುರಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳುವಂಥದ್ದಾಗಿದೆ. ಹೌದು, ದೇವರ ಆಶೀರ್ವಾದ ಬಹಳ ಪ್ರಾಮುಖ್ಯ. ದೇವರ ಆಶೀರ್ವಾದ ಇಲ್ಲದೆ ನಾವು ನೆಮ್ಮದಿಯಾಗಿರಕ್ಕಾಗಲ್ಲ. ದೇವರ ಆಶೀರ್ವಾದ ಇಲ್ಲದೆ ಸಂತೋಷವಾಗಿ ನಾವು ಬದುಕಕ್ಕಾಗಲ್ಲ. ದೇವರ ಆಶೀರ್ವಾದವಿಲ್ಲದೆ ನಾವು ಮಾಡೋ ಪ್ರತಿ ಪ್ರಯಾಸದಲ್ಲಿ ಕೂಡ ನೆಮ್ಮದಿಯನ್ನು ನಾವು ಕಾಣಕ್ಕಾಗಲ್ಲ. ದೇವರ ಆಶೀರ್ವಾದ ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಸುರಿಸಯ್ಯ యేసయ్య ಅಗ್ನಿಯ ಅಭಿಷೇಕ. ಯಾರಿಗೆಲ್ಲ ಈ ಆಶೀರ್ವಾದದ ಮಳೆ ಬೇಕು? ಹೌದು ಸ್ವಾಮಿ, ನಾನು ನಿನ್ನ ಆಲಯದಲ್ಲಿ ಕೂಡಿ ಬರುತ್ತೇನಪ್ಪ. ಪ್ರತಿ ವಾರ ದೇವರೇ ನಿನ್ನ ಆಲಯದಲ್ಲಿ ಕೂಡಿ ಬಂದು ನಾನು ನಿನ್ನ ಆರಾಧಿಸ್ತೇನೆ. ಹೌದು ದೇವರೇ, ನಿನ್ನ ಆಶೀರ್ವಾದ ಮಳೆ ನನಗೆ ಬೇಕು. ನಿನ್ನ ಆಶೀರ್ವಾದ ಇಲ್ಲದೆ ದೇವರೇ ಯಾವ ಕೆಲಸದಲ್ಲೂ ಕೂಡ ನಾನು ಯಶಸ್ವಿ ಕಾಣಲಿಕ್ಕೆ ಆಗುವುದಿಲ್ಲ. ನಿನ್ನ ಆಶೀರ್ವಾದ ಇಲ್ಲದೆ ನಾನು ಬೆಳೆಯಲಿಕ್ಕೆ ಆಗಲ್ಲ. ಕೈ ಹಾಕಿದ ಕೆಲಸದಲ್ಲಿ ಮುಂದೆ ಹೋಗಲಿಕ್ಕೆ ನನಗೆ ಆಗಲ್ಲ. ನಿನ್ನ ಆಶೀರ್ವಾದ ನನಗೆ ಬೇಕು ದೇವರು ಅನ್ನುವಂಥವ್ರು ಇರುವ ಸ್ಥಳದಲ್ಲಿ ನೀವು ಎದ್ದು ನಿಂತುಕೊಂಡು ಕರ್ತನಿಗೆ ಹೇಳಿ, ಸ್ವಾಮಿ ನಿನ್ನ ಆಶೀರ್ವಾದ ಮಳೆ ನನಗೆ ಬೇಕಪ್ಪ. ನಿನ್ನ ಆಶೀರ್ವಾದ ಮಳೆ ನನ್ನ ನೆಮ್ಮದಿಯಾಗಿ ಇರಿಸುತ್ತದೆ. ನಿನ್ನ ಆಶೀರ್ವಾದ ಮಳೆ ನನಗೆ ಸಮಾಧಾನವನ್ನು ಕೊಡುತ್ತದೆ. ನಿನ್ನ ಆಶೀರ್ವಾದ ಮಳೆ ನನ್ನ ಕುಟುಂಬದಲ್ಲಿ ಏಳಿಗೆಯಾಗಿ ಮುಂದೆ ಹೋಗಲಿಕ್ಕೆ ನನಗೆ ಸಹಾಯ ಮಾಡುವಂಥದ್ದಾಗಿದೆ ಎಂಬುದಾಗಿ ಹೇಳೋಣ. ದೇವರೇ, ಇನ್ನು ಮೇಲೆ ಎಂಥ ಕಷ್ಟ ಇದ್ದರೂ, ಎಷ್ಟೇ ಅಡ್ಡಿಗಳಿದ್ದರೂ ದೇವರೇ ನಿನ್ನ ಆಲಯಕ್ಕೆ ನಾನು ಬರ್ತೀನಪ್ಪ. ಯಾಕಂದ್ರೆ ನೀನು ಹೇಳಿದೆಯಲ್ಲ, ನನ್ನ ಆರಾಧಿಸಲಿಕ್ಕೆ ಕೂಡು ಬರುವವರ ಮೇಲೆ ಅನ್ನಪಾನಗಳನ್ನು ಆಶೀರ್ವದಿಸುತ್ತೇನೆ, ಅವರ ದವಸ ಧಾನ್ಯಗಳನ್ನು ಆಶೀರ್ವದಿಸುತ್ತೇನೆ, ಅವರ ಮೇಲೆ ಮಳೆಯನ್ನು ಸುರಿಸುತ್ತೇನೆ. ಆಶೀರ್ವಾದದ ಮಳೆ, ಆಶೀರ್ವಾದದ ಮಳೆ. ಲಾರ್ಡ್, ವಿ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಒಪ್ಪಿಸಿಕೊಳ್ಳೋಣ ಇವತ್ತು ದೇವರಿಗೆ, ಒಪ್ಪಿಸಿಕೊಳ್ಳೋಣ. ದೇವರೇ, ಇನ್ನು ಮೇಲೆ ನಿನ್ನ ಆರಾಧನೆಗಾಗಿ ನಾನು ಕೂಡಿ ಬರುತ್ತೇನಪ್ಪ. ಯಾವ ಜನಾಂಗವು, ಯಾವ ಕುಲದವರು, ಯಾವ ಕುಟುಂಬದವರು ಕರ್ತನ ಆರಾಧನೆಗೆ ಮಾಡಲಿಕ್ಕೆ ಬರಲ್ವೋ ಅವರ ಮೇಲೆ ಆಶೀರ್ವಾದ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಅಂತ ಆಶೀರ್ವಾದ ಇಲ್ಲದ ಜೀವನ ನಮಗೆ ಬೇಡ. ಕರ್ತನ ಆಶೀರ್ವಾದ ಇರುವಂತ ಜೀವನ ನಮಗೆ ಬೇಕು.